ನಮಸ್ಕಾರ. ಇವತ್ತು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಮ್ಮೆಲ್ಲ ವಿಧಾನಸಭಾ ಕ್ಷೇತ್ರದ ಬಂಧುಗಳನ್ನು ವಿನಂತಿ ಮಾಡಿ ಮಾತಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಫೇಸ್ಬುಕ್ ಲೈವ್ ಬಂದಿದ್ದೇನೆ. ಇವತ್ತು ತಮಗೆಲ್ಲ ಗೊತ್ತಿದೆ, ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿಯನ್ನ ಕಾಣಬೇಕಾಗಿರ್ತಕ್ಕಂಥ ಕ್ಷೇತ್ರ ಆಗಿದೆ. ಬೆಂಗಳೂರು ಉತ್ತರದ ಪ್ರಭಾವಿ ವಿಧಾನಸಭಾ ಕ್ಷೇತ್ರ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರತಕ್ಕಂಥ ರಸ್ತೆ, ಅಭಿವೃದ್ಧಿಯನ್ನು ಹೊಂದ್ತಾ ಇರತಕ್ಕಂಥ ವಿಧಾನಸಭಾ ಕ್ಷೇತ್ರ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ. ಆದರೆ ಇವತ್ತು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಯಾವ ರೀತಿ ಆಗಿದೆ ಅಂತಂದ್ರೆ, ನಾವೇ ಪ್ರತಿ ದಿವಸ ಯೋಚನೆ ಮಾಡಬೇಕಾಗಿದೆ. ಕಳೆದ 18 ವರ್ಷಗಳಲ್ಲಿ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಏನ್ ಮಾಡ್ತಿದ್ದಾರೆ, ಏನ್ ಮಾಡಿದರೆ ಅದನ್ನ ಜನಕ್ಕೆ ಹೇಳಲೇಬೇಕಾದಂತ ಸ್ಥಿತಿ ಇದೆ. ಎಲ್ಲಿ ನೋಡಿದ್ರು ಕೂಡ ರಸ್ತೆಗಳಲ್ಲಿ ಗುಂಡಿಗಳನ್ನ ನಾವು ಇವತ್ತು ಕಾಣ್ತಾ ಇದ್ದೀವಿ. ಎಲ್ಲೋದ್ರೂ ರಸ್ತೆಗಳು ಸರಿ ಇಲ್ಲ. ರಸ್ತೆಗಳು ಸರಿ ಇಲ್ಲದೆ ಇದ್ರು ಕೂಡ ಎಲ್ಲ ಕಡೆ ಮಾನ್ಯ ಶಾಸಕರದ ಬ್ಯಾನರ್ಗಳು ಮಾತ್ರ ಬಹಳ ಹಾಕಿದ್ದಾರೆ. ಎಲ್ಲ ಕಡೆ ಕಾಮಗಾರಿ ಪ್ರಗತಿಯಲ್ಲಿದೆ. ಇಡೀ ರಾಜ್ಯದಲ್ಲಿ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಕೆಲಸ ಮಾಡದೆ ಈ ಕ್ಷೇತ್ರದ ಶಾಸಕರು, ಕಂದಾಯ ಸಚಿವರು ನಿರಂತರವಾಗಿ ಬ್ಯಾನರ್ ಹಾಕುವಂತ ಬ್ಯಾನರ್ ಮಂತ್ರಿ ಆಗಿದ್ದಾರೆ ಬಿಟ್ರೆ ಕೆಲಸ ಮಾಡುವಂತ ಮಂತ್ರಿಯಾಗಿ ಇವತ್ತು ಕೆಲಸ ಮಾಡ್ತಾ ಇಲ್ಲ. 18 ವರ್ಷ ಒಂದು ವಿಧಾನಸಭಾ ಕ್ಷೇತ್ರದ ಶಾಸಕರಾದ್ರೂ ಕೂಡ ಆ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ, ಮೂಲಭೂತ ಸೌಕರ್ಯಗಳ ಬಗ್ಗೆ ಯೋಚನೆ ಮಾಡದೇ ಇರತಕ್ಕಂತ ರಾಜ್ಯದ ಏಕೈಕ ಶಾಸಕ ಯಾರಾದ್ರೂ ಇದ್ರೆ ಅದು ಕೃಷ್ಣ ಬೈರೇಗೌಡರು ಅಂತಂದ್ರೆ ತಪ್ಪಾಗಲ್ಲ. ಬಾಬಾ ಏನ್ ನಾಟಕನ ಮನೆ ಒಂದು ವಿಡಿಯೋ ನೋಡ್ತಿದ್ದೆ, ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ರು. ಎಲ್ಲೋ ಒಂದ್ ಕಡೆ ರಸ್ತೆ ಕಾಮಗಾರಿ ನಡೀತಾ ಇರತಕ್ಕಂತ ಜಾಗಕ್ಕೆ ಹೋಗ್ತಾರೆ, ಆ ರಸ್ತೆಯನ್ನು ನೋಡ್ತಾರೆ. ನೋಡಿದ ತಕ್ಷಣ ಆ ರಸ್ತೆಯ ಗುಣಮಟ್ಟ ಸರಿ ಇಲ್ಲ ಅಂತ ಅಧಿಕಾರಿಗಳನ್ನ ಬೈಯೋ ಅಂತ ನಾಟಕ ಆಡ್ತಾರೆ. ಮಾನ್ಯ ಶಾಸಕರೇ, ನಿಮ್ಗೇನಾದ್ರೂ ಈ ನಾಟಕ ಮಾಡಕ್ಕೆ ಏನಾದ್ರೂ ಮಾನ ಮರ್ಯಾದೆ ಇದೆಯಾ? ಇವತ್ತು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೇ ಯಾವುದೇ ಕಾಮಗಾರಿ ಆದ್ರೂ ಕೂಡ ಸರ್ಕಾರದಿಂದ ಕೆಟಿಪಿಪಿ ಆಕ್ಟ್ ಪ್ರಕಾರವಾಗಿ ಯಾವುದೇ ಒಂದು ಪ್ರಾಜೆಕ್ಟ್ ನಡೆದಾಗ ಆ ಪ್ರಾಜೆಕ್ಟ್ನ ಒಟ್ಟು ಮೊತ್ತ, ಅದಕ್ಕೆ ಶಾಂಕ್ಷನ್ ಆಗಿರ್ತಕ್ಕಂಥ ಹಣ, ಆ ಕಾಂಟ್ರಾಕ್ಟರ್ ಯಾರು, ಯಾವ ಅವಧಿ ಒಳಗಡೆ ಅದು ಮುಗಿಬೇಕು, ಆ ಕೆಲಸದ ಸ್ವರೂಪ ಎಲ್ಲವನ್ನೂ ಕೂಡ ಒಂದು ಬೋರ್ಡ್ ಹಾಕಬೇಕು. ಆದ್ರೆ ದುರಾದೃಷ್ಟ ಯಾವ ರೀತಿ ಅಂದ್ರೆ, ನಿಮ್ಮ ಭ್ರಷ್ಟಾಚಾರ ಈ ಕ್ಷೇತ್ರದಲ್ಲಿ ಇದೆ ಅಂತಂದ್ರೆ, ಯಾವುದೇ ಕಾಮಗಾರಿಯ